ನಮಸ್ಕಾರ. ಸರ್ಸು, ಮಾತಾಡ್ಸು ಸರ್ಸು, ಪ್ಲೀಸ್ ಮಾತಾಡ್ಸು. ಸರ್ಸು, ನನ್ನ ಮಾತು ಕೇಳು. ಇಟ್ಸ್ ಓಕೆ ಧ್ರುವ. ಅವ್ರ ಕೋಪ ನನಗೆ ಅರ್ಥ ಆಗುತ್ತೆ. ಅವ್ರ ಕೋಪದಲ್ಲೂ ಒಂದು ನ್ಯಾಯ ಇದೆ. ನೋಡಿಮ್ಮ, ನಾನು ನಿಮಗೆ ತೊಂದರೆ ಕೊಡೋದಕ್ಕೋಸ್ಕರ ಬಂದಿಲ್ಲ, ನಿಮ್ಮ ಹತ್ರ ಕ್ಷಮೆ ಕೇಳೋದಕ್ಕೋಸ್ಕರ ಬಂದಿದ್ದೀನಿ. ಸರ್, ಕ್ಷಮೆನಾ? ಹೌದು, ನಮ್ಮಿಂದ ಆಗಿರೋ ತೊಂದರೆಗೋಸ್ಕರ ಕ್ಷಮೆ ಕೇಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಅಯ್ಯೋ ಸರ್, ಇದಕ್ಕೆಲ್ಲ ಕ್ಷಮೆ ಕೇಳ್ತಾರಾ? ಅದು ನೀವು. ಇಲ್ಲ ಸರ್, ಕ್ಷಮೆ ಕೇಳೋ ಅವಶ್ಯಕತೆ ಏನಿಲ್ಲ. ನಾವದನ್ನೆಲ್ಲ ಯಾವಾಗಲೂ ಮರ್ತ್ಬಿಟ್ಟಿದ್ದೀವಿ. ನೀವು ಮರ್ತ್ಬಿಡಿ. ಅದನ್ನೆಲ್ಲ ಮರೆಯೋದಿಕ್ಕಾಗತ್ತಾ? ನಾನದನ್ನು ಮರಿಬೇಕು ಅಂತಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನಮ್ಮಿಂದನಾ? ನಾವೇನ್ ಮಾಡ್ಬೇಕು ಸರ್? ಸರ್, ಏನಾಗಬೇಕಿತ್ತು ಹೇಳಿ ಸರ್, ನಾವು ಖಂಡಿತವಾಗ್ಲೂ ಮಾಡ್ತೇವೆ. ಅದು ನೀವಿಬ್ರು ಮತ್ತೆ ನಮ್ಮ ಕಂಪ್ನಿಗೆ ಕೆಲಸಕ್ಕೆ ಬರಬೇಕು. ಕ್ಷಮಿಸಿ ಸರ್, ನನ್ನ ಮಗ ಸೊಸೆನ ಕೆಲ್ಸಕ್ಕೆ ಕಳ್ಸಕ್ ಸಾಧ್ಯ ಇಲ್ಲ. ನಾನ್ ಕಳ್ಸೋದು ಇಲ್ಲ. ನನ್ ಮಗ ಸೊಸೆ ಜೀವಕ್ಕೆ ಅಪಾಯ ಬಂದಿರೋದು ನಿಮ್ ಮಗನಿಂದ. ಆ ಸಾಯೋ ಜಾಗಕ್ಕೆ ನನ್ ಮಗ ಸೊಸೆನ್ ಮತ್ತೆ ಕಳಿಸ್ಬೇಕಾ? ನೀವು ಶ್ರೀಮಂತರೇ ಇರ್ಬೋದು, ಹಾಗಂತ ಜೀವನ ಪಣಕ್ಕಿಟ್ಟು ದುಡಿಯೋ ಅವಶ್ಯಕತೆ ನಮಗಿಲ್ಲ. ಜೀವ ಅಂತ ಒಂದಿದ್ರೆ ಎಲ್ ಬೇಕಾದ್ರೂ ದುಡ್ಕೊಂಡು ತಿನ್ಬೋದು. ನೋಡಿ, ನಿಮ್ ಕಂಪ್ನಿ ಸಹವಾಸ ನಮಗ್ ಬೇಕಾಗಿಲ್ಲ. ನಿಮ್ ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ. ಸರ್ಸು, ಸರ್ಸು, ಏನ್ ಮಾತಾಡ್ತಿದ್ಯಾ? ಮನೆಗೆ ಬಂದಿರೋರ ಹತ್ರ ಹೇಗ ನಡ್ಕೊಳ್ಳೋದು? ಸರ್, ದಯವಿಟ್ಟು ಕ್ಷಮಿಸಿ ಸರ್, ನಮ್ಮಮ್ಮ ಕೋಪದಲ್ಲೇನೋ ಮಾತಾಡ್ಬಿಟ್ಟು. ಖಂಡಿತ ಇಲ್ಲ. ಅವ್ರ ಕೋಪ ಅದು. ಸಾಕ್, ಸುಮ್ನೆ ಇರೋ. ನೀನೇನ್ ಅವ್ರ ಹತ್ರ ಕ್ಷಮೆ ಕೇಳ್ತಿದ್ಯಾ? ತಪ್ಪು ಮಾಡಿ ಕ್ಷಮೆ ಕೇಳಕ್ ಬಂದಿರೋದು ಅವರು, ನೀನಲ್ಲ. ಸರ್ಸು, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಪರವಾಗಿಲ್ಲ ಧ್ರುವ, ನಿಮ್ಮ ತಾಯಿ ಏನೇ ಮಾತಾಡಿದ್ರು ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನನಗೆ ನನ್ನ ಮಗ ಹೆಚ್ಚಾದ್ರೆ ಅವರಿಗೆ ಅವ್ರ ಮಗ ಸೊಸೆನೂ ಹೆಚ್ಚೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅವರಿಷ್ಟೆಲ್ಲ ಹೇಳಬೇಕಾದ್ರೂ ನಾನು ಯಾಕೆ ಸುಮ್ಮನೆ ಇದ್ದೀನಿ ಅಂದರೆ ಅದರ ಹಿಂದೆ ಒಂದು ಬಲವಾದ ಕಾರಣ ಇದೆ. ಕಾರಣ ಅನ್ನೋದಕ್ಕಿಂತ ಅದು ನನ್ನ ಸ್ವಾರ್ಥ ಕೂಡ. ನಾನಿಲ್ಲಿಗೆ ಬಂದಿರೋದು ನಿಮ್ಮನ್ನ ಮತ್ತೆ ನನ್ನ ಕಂಪ್ನಿಗೆ ವಾಪಸ್ ಕರೆಯೋದಕ್ಕೆ ಮಾತ್ರ ಅಲ್ಲ. ನಾನಿಲ್ಲಿಗೆ ಬಂದಿರೋದು ನನ್ನ ಮಗನಿಗೋಸ್ಕರ. ಸರ್, ಏನ್ ಹೇಳ್ತಿದ್ದೀರಾ? ನನ್ಗೊಂಚೂರು ಅರ್ಥ ಆಗ್ತಿಲ್ಲ. ನೀವಿಬ್ರು ಮತ್ತೆ ಈಗ ನಮ್ಮ ಕಂಪ್ನಿ ಕೆಲ್ಸಕ್ಕೆ ಬರಬೇಕಾಗಿರೋದು ನನಗೋಸ್ಕರ ಅಲ್ಲ, ಪುಷ್ಪಕ್ಕಿಗೋಸ್ಕರ. ಪುಷ್ಪಕ್ ಸರ್ಗೋಸ್ಕರನಾ ಸರ್? ಹೌದು. ಇಲ್ಲಿ ಯಾರು ಯಾರಿಗೋಸ್ಕರನೂ ಬರಲ್ಲ ಸರ್. ತಾವು ದಯವಿಟ್ಟು ಇಲ್ಲಿಂದ ಹೊರಡ್ಬೋದು. ಸರ್ಸು, ಧ್ರುವ, ನೀನು ಸ್ವಲ್ಪ ಸುಮ್ಮನೆ ಇರು. ನೋಡಿಮ್ಮ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತೀನಿ, ಮತ್ತೆ ಧ್ರುವ ಮತ್ತೆ ಮೈನಾನ ಕೆಲ್ಸಕ್ಕೆ ಕಳಿಸ್ಕೊಡಿ. ನಿಮ್ಮ ಆತಂಕ
ಪುಷ್ಪಕ್ಕಿಂದ ಮತ್ತೆ ಇವರಿಬ್ರಿಗೂ ಏನಾದರೂ ತೊಂದರೆ ಆಗುತ್ತೆ ಅಂತ ತಾನೇ? ಖಂಡಿತ ಆಗೋದಿಲ್ಲ. ಯಾಕಂದ್ರೆ ಪುಷ್ಪಕ್ಕೀಗ ಸಂಪೂರ್ಣವಾಗಿ ಬದಲಾಗಿದ್ದಾನೆ. ಈಗ ಅವನಿಗೆ ಎಲ್ಲಾನು ಅರ್ಥ ಆಗಿದೆಯಮ್ಮ. ಆದ್ರೂ ಅವನು ಇದರಿಂದ ಆಚೆ ಬರೋದಕ್ಕೆ ಒಂದ್ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ. ಅಲ್ಲಿವರೆಗೂ ಮೈನಾ ಮತ್ತೆ ಧ್ರುವ ಅವನ ಕಣ್ಣು ಮುಂದೆ ಇದ್ರೆ ಸ್ವಲ್ಪ ಸಹಾಯ ಆಗತ್ತೆ. ಅದಕ್ಕೋಸ್ಕರ ಈ ಸಿಗರೇಟು ಆಲ್ಕೋಹಾಲ್ ಅಡಿಕ್ಷನ್ ಇರೋರಿಗೆ ಅದನ್ನ ಬಿಟ್ಟಿದ ತಕ್ಷಣ ಅವರು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಆದರೆ ನನ್ನ ಮಗ ಅಡಿಕ್ಷನ್ ಆಗಿದ್ದಿದ್ದು ಪ್ರೀತಿಗೆ. ಏಕಾಏಕಿ ಅವನಿಷ್ಟಪಡುವಂಥ ಧ್ರುವ ಮತ್ತೆ ಮೈನಾ ಅವನ ಜೀವನದಿಂದ ದೂರ ಆದರೆ ನನ್ನ ಮಗ ಕೂಡ ಡಿಪ್ರೆಷನ್ಗೆ ಹೋಗ್ಬಿಡ್ತಾನೆ. ಆದರೆ ನಮಗಿರೋನು ಒಬ್ಬನೇ ಮಗ. ಅವನಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ನಾವು ತಡ್ಕೊಳ್ಳೋದಿಲ್ಲ. ನಾವು ಬದುಕಿದ್ರೂ ಸತ್ತ ಹಾಗೆ. ಆಮೇಲೆ ನಮ್ಮ ಕಂಪ್ನಿಲಿರೋ ಕಾರ್ಮಿಕರೆಲ್ಲ ಬೀದಿ ಪಾಲಾಗ್ತಾರೆ. ಅದಕ್ಕೆ ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಇವರಿಬ್ಬರನ್ನ ಕೆಲಸ ಕಳಿಸ್ಕೊಡಿ. ಏನು, ನಿಮಗ್ ಮಾತ್ರ ಒಬ್ನೇ ಮಗ ಇರೋದಾ? ನನ್ಗೂ ಒಬ್ನೇ ಮಗ ಸರ್. ನಿಮ್ ಮಗ ನನ್ ಮಗನ್ನ ಸಾಯ್ಸಕ್ ಬಂದಿದ್ನಲ್ಲ, ಎಲ್ಲಿ ಹೋಗಿದ್ರಿ ಅವಾಗ? ಅವನ್ ತಲೆ ಮೇಲೆ ಕಲ್ಲೆತ್ತಾಕಕ್ ಬಂದಿದ್ನಲ್ಲ, ಎಲ್ಲಿ ಹೋಗಿದ್ರಿ ಅವಾಗ? ಇದನ್ನೆಲ್ಲ ನೋಡ್ಕೊಂಡು ನಾನ್ ನನ್ ಮಗನ್ನ ಕೆಲ್ಸಕ್ ಕಳಿಸ್ಬೇಕಾ? ಹುಲಿ ಬೋನೊಳಗ್ ನನ್ ಮಗನ್ ಕಳ್ಸಕ್ಕೆ ನನಗಿಷ್ಟ ಇಲ್ಲ. ನಿಮ್ ಸಹವಾಸನೆ ನಮಗ್ ಬೇಡ. ನಿಮಗ್ ಕೈ ಮೂತ್ ಕೇಳ್ಕೊಳ್ತಿದ್ದೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಸರ್ಸು, ನನ್ ಮಾತು. ನೀನ್ ಸುಮ್ಮನೆ ಇದ್ರೆ ಸರಿ. ಯಾರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನಿನಗಿಂತ ಚೆನ್ನಾಗಿ ನನಗ್ ಗೊತ್ತಿದೆ. ಸರಿ ಕಣಮ್ಮ, ನಿಮ್ಮ ನಿರ್ಧಾರನ ನೀವು ಬದಲಾಯಿಸ್ಕೊಳ್ಬೇಕಾಗೋದಿಲ್ಲ ಅಂತಂದ್ರೆ ಯಾರೇನ್ ಮಾಡಕ್ಕಾಗತ್ತೆ? ನಾನು ಹೇಳೋ ಅಷ್ಟನ್ನ ಹೇಳಿದ್ದೀನಿ. ಇನ್ಮೇಲೆ ನಿರ್ಧಾರ ನಿಮ್ದು. ಆದ್ರೆ ಒಂದು ಮಾತಂತೂ ಸತ್ಯ, ನಿಮ್ಮ ಮಗ ಮತ್ತೆ ಸೊಸೆಗೆ ನಮ್ಮ ಕಂಪ್ನಿನಲ್ಲಿ ಯಾವತ್ತಿದ್ರೂ ಬಾಗ್ಲು ತೆಗೆದೇ ಇರುತ್ತೆ. ಅವ್ರು ಯಾವಾಗಾದ್ರೂ ಬಂದು ಕೆಲ್ಸಕ್ಕೆ ಸೇರ್ಕೊಳ್ಬೋದು. ನಾನೇನು ಬರ್ತೀನಿ.